ಇವತ್ತಿನ ರೆಸಿಪಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಂಥ ರೆಸಿಪಿ. ಜೊತೆಗೆ ಹಿಂದಿನ ಕಾಲದಲ್ಲಿ ಅಥವಾ ನಮ್ಮಮ್ಮಂದಿರು ಅಜ್ಜಿಯವ್ರ ಕಾಲದಲ್ಲಿ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದಂಥ ಒಂದು ರೆಸಿಪಿ ಈಗಿನ ಕಾಲಕ್ಕೆ ಮರೆಯಾಗಿ ನಾವೆಲ್ಲರೂ ಅಂಗಡಿಗೆ ಅಥವಾ ಸ್ಮಾರ್ಟ್ ಬಜಾರು ಇಲ್ಲ ಹೈಪರ್ ಮಾರ್ಕೆಟಲ್ಲಿ ಸಿಗೋವಂಥ ತುಪ್ಪನ ತೊಗೊಬಂದು ತಿಂತಾಯಿದ್ದೀವಿ. ಬಟ್ ನಾನಿವತ್ತು ತುಂಬಾ ಸಿಂಪಲ್ ಆ್ಯಂಡ್ ಟ್ರಿಕ್ಸ್ ಜೊತೆ ನೀವು ಪರ್ಫೆಕ್ಟಾಗಿ ಮರಳಾಗಿರೋವಂಥ ತುಪ್ಪ ಮನೇಲೇ ಮಾಡ್ಕೊಳ್ಬೋದಂಥ ಒಂದು ಸಿಂಪಲ್ ವಿಧಾನ ತೊಗೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಒನಿ ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ. ತುಪ್ಪ ಕಾಯಿಸ್ಕೊಳ್ಳಿಕ್ಕೋಸ್ಕರ ತಳ ದಪ್ಪ ಇರೋವಂಥ ಪಾತ್ರೆ ಮತ್ತು ಒಂಚೂರು ಅಗಲ ಇರೋವಂಥ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ 1 kg ಆಗೋಷ್ಟು ಹಸುವಿನ ತುಪ್ಪ ಆ್ಯಡ್ ಮಾಡಿಕೊಂಡು ಬೆಣ್ಣೆ ಕರಗೋವರೆಗೂ ಫ್ಲೇಮು ಮೀಡಿಯಮ್ ಟು ಹೈ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಣ್ಣೆ ಎಲ್ಲ ಕರಗಿದ ನಂತರ ಫ್ಲೇಮ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫರ್ದರ್ ಪ್ರೋಸೆಸ್ ಎಲ್ಲ ಮಾಡ್ಕೋಬೇಕಾಗತ್ತೆ. ಈ ರೀತಿ ಬೆಣ್ಣೆ ಎಲ್ಲ ಕರಗಿ ಈ ರೀತಿ ಪನ್ನೀರ್ ಥರ ಎಲ್ಲ ಮೇಲೆ ತೇಲ್ತಿದೆ ಅನ್ನೋದಾದರೆ ತುಪ್ಪ ಮತ್ತು ನೀರು ಸಪ್ರೇಟ್ ಆಗಿದೆ ಮತ್ತು ಬೆಣ್ಣೆಲಿರುವಂಥ ಪನ್ನೀರೆಲ್ಲ ಸಪ್ರೇಟ್ ಆಗಿದೆ ಅಂತ ಅರ್ಥ. ಸೊ ಇದು ಒಂಚೂರು ಕಲರೆಲ್ಲ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ತಿರುಗಿಸ್ಕೊತಾನೆ ಬೇಯಿಸ್ಕೋಬೇಕಾಗತ್ತೆ. ತಿರುಗಿಸ್ತಾ ಇಲ್ಲ ಅಂತಂದರೆ ತಳ ಹಿಡ್ಕೊಂಡ್ಬಿಡುತ್ತೆ. ಸೊ ನೆನ್ಪಿಟ್ಕೊಂಡು ಇದನ್ನು ಖಂಡಿತವಾಗ್ಲೂ ನೀವು ತಿರುಗಿಸ್ತಾನೆ ಇರಿ. ನಂತರ ಇದಕ್ಕೆ ಮೆಂತ್ಯ ಕಾಳನ್ನ ಒಂದು 10 ರಿಂದ 12 ಬಿಸಿ ಮಾಡಿಕೊಂಡು ಒಂಚೂರು ಪುಡಿ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೇ ಒಂದು 2 ರಿಂದ 3 ಏಲಕ್ಕಿ ಮತ್ತು ಒಂದು 3 ಲವಂಗ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ವಿಳೆದೆಲೆನ ಮಜ್ಜಿಗೆಯಲ್ಲಿ ಡಿಪ್ ಮಾಡಿಕೊಂಡು ಆ ವಿಳೆದೆಲೆ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಸುವಾಸನೆ ಬರುತ್ತೆ. ಜೊತೆಗೆ ತುಂಬ ದಿನಗಳ ಕಾಲ ನೀವು ಶೇಖರಣೆ ಮಾಡ್ಕೋಬೋದು. ವಿಳೆದೆಲೆ ಆ್ಯಡ್ ಮಾಡಿದ್ಮೇಲೆ ತುಪ್ಪ ಈ ರೀತಿ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೇರ್ಫುಲ್ಲಾಗೆ ಲೋ ಫ್ಲೇಮಲ್ಲೇ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ನಂತರ ಕೊನೆಯದಾಗಿ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೋಬೇಕಾಗುತ್ತೆ. ಹಸುವಿನ ತುಪ್ಪ ಇರೋದ್ರಿಂದ ಇದು ಕಲರ್ ಒಂಚೂರು ಡಾರ್ಕ್ ಆಗಿರುತ್ತೆ. ಬಟ್ ತಣ್ಣಗಾದ್ಮೇಲೆ ರೆಗ್ಯುಲರಾಗಿ ನಮಗೆ ಯೆಲ್ಲೋ ಕಲರಲ್ಲಿ ಇರುತ್ತೆ. ಸೊ ನೀವು ಯಾವ ರೀತಿ ಮನೇಲಿ ಟ್ರೈ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರ್ತೋಗ್ಬಿಡಿ. ಹಾಗೆ ಈ ವಿಧಾನನ ಟ್ರೈ ಮಾಡಿ ಮರಳಾಗಿರೋ ತುಪ್ಪ ಖಂಡಿತವಾಗ್ಲೂ ಈ ಟಿಪ್ಸ್ ಮತ್ತು ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಬರುತ್ತೆ ಮನೆಯಲ್ಲೇ. ಸೊ ನೋಡಿ, ಕಂಪ್ಲೀಟಾಗಿ ತುಪ್ಪ ತಣ್ಣಗಾದ್ಮೇಲೆ ಸ್ಟ್ರೈನರಲ್ಲಿ ನಾನು ಇದನ್ನು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ನೀವು ಈ ರೀತಿ ಸ್ಟ್ರೈನ್ ಮಾಡ್ಕೋಬೇಕಾದ್ರೆ ತುಪ್ಪ ತೆಳುವಾಗಿರುತ್ತೆ, ಗಟ್ಟಿಯಾಗಿರಲ್ಲ. ಬಟ್ ಇದನ್ನು ಒಂದು 8 ರಿಂದ 10 ಗಂಟೆಗಳ ಕಾಲ ಹಾಗೆ ಬಿಟ್ಬಿಟ್ರೆ ಒಂದು ಹೇರ್ ಟೈಟ್ ಜಾರ್ಗೆ ಹಾಕ್ಬಿಟ್ಟು ನಂತರ ನೆಕ್ಸ್ಟ್ ದಿನ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಕಲರೆಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ಮರಳು ಬಂದಿದೆ. ನಾನು ಆಗಲೇ ಹೇಳಿದಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೊರಗಡೆನೆ. ಇದನ್ನು ಓಪನ್ ಮಾಡಿ ನೋಡೋಣ. ವಾಸನೆ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ತುಪ್ಪ ಕಾಯಿಸ್ತಾ ಇರಬೇಕಾದ್ರೆ ಮನೆಯೆಲ್ಲ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಮರಳಾಗಿ ಹವಳ ಥರ ಇದೆ. ತುಂಬಾ ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಮನೆಗಳಲ್ಲಿ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಹಾಗೆ ನೀವು ಹೇಗೆ ಮಾಡ್ಕೋತೀರ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರ್ತೋಗ್ಬೇಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂಥ ಬೆಲ್ ಐಕನ್ನು ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದಾದ್ರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.